ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಯುಗಾದಿಗೆ ಸ್ಪೆಷಲ್ ಆಗಿ ಬೇವು ಬೆಲ್ಲನ ಯಾವ ರೀತಿ ಮಾಡೋದು, ಎರಡು ರೀತಿಯಲ್ಲಿ ಟೇಸ್ಟಿಯಾಗಿ ಅಂತ ತೋರಿಸ್ಕೊಡ್ತೀನಿ. ಅದಕ್ಕೆ ಹಾಗೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಯುಗಾದಿ ಎಲ್ಲರಿಗೂ ಮನೆಯಲ್ಲಿ ಎಲ್ಲರಿಗೂ ಶಾಂತಿ, ನೆಮ್ಮದಿ, ಆರೋಗ್ಯ, ಅಷ್ಟೈಶ್ವರ್ಯ ಎಲ್ಲರಿಗೂ ನಿಮಗೆ ಎಲ್ಲರಿಗೂ ಸಿಗಲಿ ಅಂತ ಕೇಳ್ಕೊತ ಬೇವು ಬೆಲ್ಲನ ಯಾವ ರೀತಿ ಮಾಡೋದು, ಎರಡು ರೀತಿಯಲ್ಲಿ ಟೇಸ್ಟಿಯಾಗಿ ಮನೇಲಿ ಇದನ್ನು ಮಾಡೋದ್ರಿಂದ ನಿಮಗೆ ಬೇಕು ಅಂತ ಎಲ್ಲರೂ ಕೇಳ್ತಾರೆ, ಅಷ್ಟು ಇಷ್ಟಪಡ್ತಾರೆ. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊತ ಹೋಗ್ತೀನಿ. ನೀವು ಕೂಡ ನೋಡಿಕೊಂಡು ಮಾಡ್ಕೊಳ್ಳಿ. ಫಸ್ಟಿಗೆ ಹುರ್ಗಡ್ಲೆ ತೊಗೋಬೇಕು. 1 ಕಪ್ ತೊಗೊಂಡಿದ್ದೀನಿ ಹುರ್ಗಡ್ಲೆನ. ಇದನ್ನು ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು, ನೈಸಾಗಿ ಮಾಡ್ಕೋಬೇಕು ಇದನ್ನು ಪೌಡರು. ಇದನ್ನು ಪೌಡರ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಒಂದು ಸ್ವಲ್ಪ ಅರ್ಧ ಕಪ್ನಷ್ಟು ನಾನು ಬೆಲ್ಲ ತೊಗೊತೀನಿ. ನೀವು ಬೆಲ್ಲ ಹಾಕಿ ಚೆನ್ನಾಗಿ ಅದನ್ನು ಕೂಡ ಅಷ್ಟೇ ಗ್ರೈಂಡ್ ಮಾಡ್ಕೋಬೇಕು. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಹುರ್ಗಡ್ಲೆ ಪೌಡರ್ನ ನೈಸಾಗಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಅರ್ಧ ಕಪ್ಪಷ್ಟು ನಾನು ಬೆಲ್ಲ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಬೇಡಿ, ನೀವು ಬೆಲ್ಲನೇ ಹಾಕಿ. ಸಕ್ಕರೆ ಹಾಕಿದರೆ ಟೇಸ್ಟ್ ಬರೋಲ್ಲ, ಬೆಲ್ಲ ಹಾಕಬೇಕು. ಇದನ್ನು ಅಷ್ಟೇ ಇವಾಗ ಗ್ರೈಂಡ್ ಮಾಡ್ಕೊತೀನಿ. ಇದನ್ನು ನೈಸಾಗಿ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋಬೇಕು. ಓಕೆನಾ? ಇದು ಆಗಿದೆ. ಇವಾಗ ಇದಕ್ಕೆ ನಾನು ಇದನ್ನು ಒಂದು ಬೌಲಲ್ಲಿ ನಾನು ಹಾಕ್ಕೊತೀನಿ. ಭಾಳನೇ ಟೇಸ್ಟಿಯಾಗಿರುತ್ತೆ. ಫಸ್ಟ್ ನಾವು ಬೇವು ಬೆಲ್ಲನ ಡ್ರೈದು ಫಸ್ಟದು ಯಾವ ರೀತಿ ಮಾಡಬೇಕು ಅನ್ನೋದು ಎರಡು ರೀತಿಯಲ್ಲಿ ತೋರಿಸ್ತೀನಿ ಅಂತೇಳಿದ್ದೀನಿ. ಒಂದು ರೀತಿಯಲ್ಲಿ ಡ್ರೈದು ಮಾಡ್ಕೊತಾ ಇದ್ದೀನಿ ಇದನ್ನು. ನೆಕ್ಸ್ಟ್ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಹಾಕ್ತಾಯಿದ್ದೀನಿ. ನಾವು ಯಾವ ರೀತಿ ತೊಗೊತೀವಿ ಪೌಡರು ಅದ್ರ ಮೇಲೆ ನಾವು ಒಣ ಕೊಬ್ಬರಿ ಹಾಕ್ಕೋಬೇಕು. ನೆಕ್ಸ್ಟ್ ಡ್ರೈ ಫ್ರೂಟ್ಸ್ ಹಾಕ್ತಾಯಿದ್ದೀನಿ. ಗೋಡಂಬಿ, ಬಾದಾಮಿ ಮತ್ತು ಒಣ ದ್ರಾಕ್ಷಿ ಹಾಕಿದ್ದೀನಿ. ನೆಕ್ಸ್ಟ್ ಬೇವಿನ ಹೂವು ಹಾಕ್ತಾಯಿದ್ದೀನಿ. ಬೇವಿನ ಹೂವು ಇರುತ್ತಲ್ವ, ಅದ್ರದ್ದು ಹಾಕ್ತಾಯಿದ್ದೀನಿ. ಹಾಗೆ ಎಲೆ ಇರುತ್ತಲ್ವ, ಎಲೆದು ಅಷ್ಟೇ ನೈಸಾಗಿ ಮಾಡಿಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೋಬೇಕು ನೀವು. ಓಕೆನಾ? ನಿಮಗೆ ತಿನ್ನುವಾಗ ಎಲ್ಲಿ ಜಾಸ್ತಿ ಕಹಿ ಅನ್ನೋದು ಬರೋದಿಲ್ಲ, ಅಲ್ಲಿ ಬರುತ್ತೆ ಅಷ್ಟೇ. ನೆಕ್ಸ್ಟು ಒಣ ಶುಂಠಿ ಪೌಡರ್ ಹಾಕ್ತಾಯಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ನೋಡಿದ್ರಲ್ವ ಬೇವು ಬೆಲ್ಲ ಎಷ್ಟು, ಇದು ಡ್ರೈದು. ಓಕೆನಾ? ಬೇವು ಬೆಲ್ಲ ಇದನ್ನು ಹಾಗೆ ತಿನ್ಬೋದು, ಹಾಲು ಹಾಕ್ಕೊಂಡು ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ರೀತಿಯಲ್ಲಿ ತೋರಿಸ್ತೀನಿ ಬೇವನ್ನ. ಇದು ನೀರು ಬೇವು ಅಂತ ಹೇಳ್ತೀವಿ ಇದನ್ನು. ಇದಕ್ಕೆ ನಾನು ಏನು ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೋಡ್ಕೊಂಡು, ಇದು ಮಾತ್ರ ಭಾಳನೇ ಟೇಸ್ಟಾಗಿರುತ್ತೆ. ಈ ಬಿಸಿಲಿಗೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ನಿಮಗೆ ಬಾಡಿನ ಇದನ್ನು ಕುಡಿದ ತಕ್ಷಣ ನಿಮಗೆ ಎಷ್ಟು ಒಂದು ಪೀಸ್ಫುಲ್ ಅನಿಸುತ್ತೆ, ಅಂದರೆ ಭಾಳನೇ ಖುಷಿಯಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು ನೀರು ಬೇವು. ನೋಡ್ಕೊಂಬನ್ನಿ ಅದು ಯಾವ ರೀತಿ ಮಾಡೋದು ಅಂತ. ಫಸ್ಟಿಗೆ ನಾನು ಹುರ್ಗಡ್ಲೆ ಪೌಡರ್ನ ಬ್ಲೆಂಡ್ ಮಾಡಿ ನೈಸಾಗಿ ಮಾಡಿಕೊಂಡು ಇಟ್ಕೊಂಡಿರಬೇಕು. ಇವಾಗ ಇದಕ್ಕೆ ನೋಡಿ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ನಾನು ನಿಮಗೆ ತೋರಿಸ್ಬೇಕಂತ ಮಾಡ್ತಾಯಿರೋದು. ಇದಕ್ಕೆ ಬೆಲ್ಲ ಹಾಕ್ತೀನಿ. ನಿಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ನಾನಿಲ್ಲಿ 1 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಇವಾಗ ನಾನು ಇದಕ್ಕೆ ಬೇವಿನ ಹೂವು, ಆಮೇಲೆ ಎಲೆ ಇರುತ್ತಲ್ವ, ನೈಸಾಗಿ ಮಾಡ್ಕೋಬೇಕು. ಅದನ್ನು ಹಾಕಿದ್ದೀನಿ. ಇವಾಗ ಡ್ರೈ ಫ್ರೂಟ್ಸು, ಗೋಡಂಬಿ, ಬಾದಾಮಿ, ಒಣ ದ್ರಾಕ್ಷಿ ಇವನ್ನೆಲ್ಲ ಮಿಕ್ಸ್ ಮಾಡಬೇಕು ಇದಕ್ಕೆ. ಇವಾಗ ಇದಕ್ಕೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಹಸಿ ದ್ರಾಕ್ಷಿನೇ ಹಾಕ್ತಾಯಿದ್ದೀನಿ, ದ್ರಾಕ್ಷಿ ಎಣ್ಣೆ ಹಾಕ್ತಾಯಿದ್ದೀನಿ, ಗ್ರೇಪ್ಸು. ನೆಕ್ಸ್ಟ್ ಇದಕ್ಕೆ ಕುಕುಂಬರು, ಸೌತೆಕಾಯಿಂದ ತುರಿದು ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದು ಮೇನು ಮಾವಿನಕಾಯಿದು ತುರಿದು ಹಾಕ್ತಾಯಿದ್ದೀನಿ. ಅದು ಮಧ್ಯದಲ್ಲಿ ಚೆನ್ನಾಗಿ ಕುಡಿಯುವಾಗ ಅದು ಮಧ್ಯೆ ಬಂದರೆ ಭಾಳನೇ ಟೇಸ್ಟಿಯಾಗಿರುತ್ತೆ. ಹಾಗೆ ಹುಣಸೆಹಣ್ಣಿನ ರಸ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ತಾಯಿದ್ದೀನಿ. ಜ್ಯೂಸ್ ಯಾವ ರೀತಿ ಕುಡಿತೀರಲ್ವ, 1 ಗ್ಲಾಸ್ನ ನೀವು ಈ ರೀತಿ ಪೌಡರ್ನ ಹಾಕ್ಕೊಂಡು 1 ಗ್ಲಾಸಿಗೆ ಎಷ್ಟು ಬೇಕೋ ಅಷ್ಟು ಮೆಜರ್ಮೆಂಟು ನಾನು ತೋರಿಸ್ತಾಯಿದ್ದೀನಿ. ಇವಾಗ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಬೆಲ್ಲನೂ ಅಷ್ಟೇ ಚೆನ್ನಾಗಿ ಪುಡಿ ಮಾಡಿ ಹಾಕ್ಕೊಳೋದ್ರಿಂದ ಬೇಗನೆ ಅದು ಮೆಲ್ಟ್ ಆಗುತ್ತೆ, ಕರಗುತ್ತೆ. ಇವಾಗ ನೋಡಿದ್ರಲ್ವ, ಇದನ್ನು ಈ ರೀತಿ ಮಾಡಿ ಇಟ್ಕೊಂಡ್ಮೇಲೆ ಫ್ರಿಜ್ಜಲ್ಲಿ ಒಂದು 5 ನಿಮಿಷ ಇಟ್ಟು ನೀವು ಅದನ್ನು ಕುಡಿಬೋದು. ಎಷ್ಟು ಟೇಸ್ಟಿಯಾಗಿರುತ್ತೆ ಆಗುತ್ತೆ. ಈ ಬಿಸಿಲಿಗೆ ನೀವು ಕುಡಿತಾನೆ ಇರ್ತೀರ, ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದು ಸಲ ನೀವು ಕೂಡ ಟ್ರೈ ಮಾಡಿ ನನಗೆ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿ ನಾನು ಮತ್ತೆ ಇನ್ನೊಂದು ವಿಡಿಯೋನ ಯುಗಾದಿ ಹಬ್ಬಕ್ಕೆ ನಾವು ಇನ್ನೊಂದು ರೀತಿಯಲ್ಲಿ ಬೇರೆ ಏನು ಸ್ಪೆಷಲಾಗಿ ಮಾಡ್ತೀರಂತ ಆ ವಿಡಿಯೋದಲ್ಲಿ ತೋರಿಸ್ತೀನಿ. ಇವತ್ತಿನ ವಿಡಿಯೋ ಏನಾದರೂ ನಿಮಗೆ ಲೈಕ್ ಆಯ್ತಂದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನಾನು ಹಾಕೋ ನೋಟಿಫಿಕೇಷನ್ಗಳೆಲ್ಲ ಬಂದು ತಲುಪುತ್ತೆ. ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ.
ಥ್ಯಾಂಕ್ ಯು ಫಾರ್ ವಾಚಿಂಗ್.